ಬದುಕಿ ಉಳಿಯಲಾರೇನಪ್ಪ, ನಾನು ಬದುಕಿ ಉಳಿಯಲ್ಲ. ಅಕ್ಕ, ನಿನ್ನನ್ನು ಕೊಲೆ ಮಾಡಿದವರು ಯಾರಕ್ಕ? ಅವನಿಯಪ್ಪ, ಅವನಿಯಪ್ಪ, ಆ ಪಾಪಿಯಪ್ಪ, ಆ ಪಾಪಿ. ಅಯ್ಯೋ ಅಮ್ಮ, ಸಂಕಟ. ಅಕ್ಕ, ಸತ್ಯವನ್ನು ಹೇಳದೆ ಪ್ರಾಣ ಬಿಟ್ಟೇನಕ್ಕ. ನಿನ್ನ ಕೊಲೆಗೆ ಕಾರಣರು ಯಾರೆಂದು ಹೇಳಿಬಿಟ್ಟಿದ್ದರೆ ಅವರನ್ನು ದೇವರಿಗೆ ಕೋಣ ಬಲಿ ಕೊಟ್ಟಂತೆ ಅರೆದು ಬಿಡುತ್ತಿದ್ದೆ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನನ್ನ ಅಕ್ಕನನ್ನು ಯಾರ ದುಷ್ಟರು ಕೊಲೆ ಮಾಡಿದ್ದಾರೆ ಸರ್? ಕೊಲೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಸುಟ್ಟು ಬಿಡುವೆ. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಇನ್ಸ್ಪೆಕ್ಟರ್, ನನ್ನ ಹಳೆಯನನ್ನು ಅರೆಸ್ಟ್ ಮಾಡುತ್ತಿರುವೆಯಲ್ಲ? ಗರುಡ, ಇದೇನಾಯ್ತು ಗರುಡ? ಸಾವಿತ್ರಿ, ಸಾವಿತ್ರಿ ನಮ್ಮನ್ನು ಬಿಟ್ಟು ಹೊರಟು. ಇನ್ಸ್ಪೆಕ್ಟರ್, ನನ್ನ ಹೆಂಡತಿಯ ಹೊಟ್ಟೆಯಿಂದ ರಕ್ತ ಬರುತ್ತಿದೆ ಇನ್ಸ್ಪೆಕ್ಟರ್. ನನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದವರು ಇನ್ಸ್ಪೆಕ್ಟರ್? ನನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದವರು? ಈ ಗರುಡನೇ ಕೊಲೆ ಮಾಡಿದ್ದೇನೆ ಇನ್ಸ್ಪೆಕ್ಟರ್. ಸ್ವಂತ ಅಕ್ಕನನ್ನೇ ಕೊಲೆ ಮಾಡುವಷ್ಟು ಕಟುಕನಲ್ಲ ಇನ್ಸ್ಪೆಕ್ಟರ್. ನನ್ನ ಕಟುಕನಲ್ಲ. ಇಷ್ಟಕ್ಕೂ ಇವಳನ್ನು ಇವನೇಕೆ ಕೊಲೆ ಮಾಡುತ್ತಾನೆ ಇನ್ಸ್ಪೆಕ್ಟರ್? ಕೊಲೆ ಮಾಡುತ್ತಾನೆ. ನಿನ್ನ ಹೆಂಡತಿಯನ್ನು ಯಾರೋ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದರಂತೆ. ಅವರಿಬ್ಬರ ರಸಲೀಲೆ ನೋಡಿ ಈ ಗರುಡ ಕೊಲೆ ಮಾಡಿದನೆಂದು ಈ ಊರಿನವರಿಂದ ಕಂಪ್ಲೇಂಟ್ ಬಂದಿದೆ. ಸ್ವತಃ ಅಕ್ಕನನ್ನು ಇನ್ನೊಬ್ಬನ ಜೊತೆ ನೋಡಿದಾಗ ಕೋಪ ಸಹಜವಾಗಿ ಬರ್ತದೆ. ಇಂಥ ನೀತಿಗೆಟ್ಟ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಇನ್ಸ್ಪೆಕ್ಟರ್, ಬಾಯಿಗೆ ಹಿಡಿದು ಮಾತನಾಡಿ. ಎಲವಿಲ್ಲದ ನಾಲಿಗೆ ಇದೆ ಎಂದು ಬಾಯಿಗೆ ಬಂದಂತೆ ಬಳಿದರೆ ನೀನೊಬ್ಬ ಸರ್ಕಾರಿ ನೌಕರಿ ಎಂದು ಮರೆಯಬೇಕಾಗಿದೆ. ಅಷ್ಟರ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಸತಿ ಶಿರೋಮಣಿ ಇದ್ದಂತೆ ಇನ್ಸ್ಪೆಕ್ಟರ್. ಇಲ್ಲ ಸಲ್ಲದ ಮಾತುಗಳನ್ನಾಡಿ ಧರ್ಮ ದೇವತೆಯಂತಿರುವ ನನ್ನ ಹೆಂಡತಿಗೆ ಕಳಂಕ ಹಚ್ಚಬೇಡಿ ಇನ್ಸ್ಪೆಕ್ಟರ್. ಕಳಂಕ ಹಚ್ಚಬೇಡಿ. ನನ್ನಳಿಯ ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟರ್, ಕೊಲೆ ಮಾಡಿಲ್ಲ. ಇದರಲ್ಲಿ ಏನೋ ಯಾರದ್ದೋ ಕುತಂತ್ರವಿದೆ ಇನ್ಸ್ಪೆಕ್ಟರ್, ಕುತಂತ್ರವಿದೆ. ಕೊಲೆ ಮಾಡಿ ಆಯುಧ ಕೈಯಲ್ಲಿ ಹಿಡಿದುಕೊಂಡಿದ್ದು ಸುಳ್ಳೆ. ನೋಡಿ ಧರ್ಮವಂತ, ನೀವು ಏನೇ ಹೇಳಿದ್ರು ಕೋರ್ಟಿನಲ್ಲಿ ಹೇಳಿ, ಬಿಸಿ ಅರೆಸ್ಟ್ ಮಾಡಿ ಕರೆದುಕೊಂಡು ಬನ್ನಿ. ಆಮೇಲೆ ಬಂದು ಎಳವನ್ನು ಪೋಸ್ಟ್ ಮಾರ್ಟಮ್ಗೆ ತರುವಿರಂತೆ. ಇನ್ಸ್ಪೆಕ್ಟರ್, ಈ ಕೊಲೆ ನಾನು ಮಾಡಿಲ್ಲ ಇನ್ಸ್ಪೆಕ್ಟರ್, ನಾನು ಮಾಡಿಲ್ಲ. ನನ್ನ ಮಾತನ್ನು ನೆಂಬಿ ಇನ್ಸ್ಪೆಕ್ಟರ್, ನನ್ನನ್ನು ನೆಂಬಿ ಇನ್ಸ್ಪೆಕ್ಟರ್. ನನ್ನ ಹಳೆಯನನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಕರೆದುಕೊಂಡು ಹೋಗಬೇಡಿ, ಬಿಟ್ಟು ಬಿಡಿ. ನಿಮ್ಮ ಮಾತು ಕೇಳಲು ಬಂದಿಲ್ಲ ಪಿಸಿ, ಸುಮ್ಮನೆ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಕರೆದುಕೊಂಡು ಹೋಗಬೇಡಿ ಇನ್ಸ್ಪೆಕ್ಟರ್.
ಮುತ್ತೈದೆಯಾಗಿ ಸಾವು ಮುತ್ತೈದೆಯಾಗಿ ಸಾವು ಕೊಡು ಎಂದು ದಿನಾಲು ದೇವರ ಹತ್ರ ಬೇಡಿಕೊಳ್ಳುತ್ತಿದ್ದೆ. ಕೊನೆಗೂ ಮುತ್ತೈದೆಯಾಗಿ ಶಿವನನ್ನು ಕಂಡೆಯ ಸಾವಿತ್ರಿ. ಆ ಗಳಿಗೆಯೂ ಕೂಡ ನಿನ್ನನ್ನು ಬಿಟ್ಟಿರಲಾರನೆಂದು ಹೇಳುತ್ತಿದ್ದೆಯಲ್ಲ ಸಾವಿತ್ರಿ. ಈಗೇಕ ನನ್ನನ್ನು ಬಿಟ್ಟು ಹೋದರಲ್ಲ ಸಾವಿತ್ರಿ. ಪ್ರಾಣಕ್ಕೆ ಪ್ರಾಣವಾಗಿ ನಿನ್ನ ಉಸಿರಿಗೆ ಉಸಿರಾಗಿ ನಿನ್ನ ಹೃದಯದಲ್ಲಿ ಮಹಾರಾಣಿಯಂತೆ ಬೆರೆಯುವನು ಎಂದು ಹೇಳು. ಈಗೇಕೆ ನನ್ನನ್ನು ಬಿಟ್ಟು ಹೋದೆ ಹೇಳು ನನ್ನ ಕನಸಿನ ರಾಣಿ. ನನ್ನನ್ನೇಕೆ ಬಿಟ್ಟು ಹೋದೆ? ಬಹು ಬಯಸಿ ಕಾರ್ ಗತ್ತಲಿನಂತೆ ಎಪ್ಪಂಡೆಯಾದ ನನ್ನನ್ನು ತಿದ್ದಿ ಶಿಲೆಯನ್ನಾಗಿ ಮಾಡಿ ಶಿಲ್ಪಿ ಕಲೆಯು ನೀನು ನನ್ನನ್ನು ಹೇಗೆ ಬಿಟ್ಟು ಹೋದೆ ನನ್ನ ಸಾವಿತ್ರಿ. ನಿನಗೆ ಮುದ್ದಾದ ಮಗುವನ್ನು ಎತ್ತುಕೊಡುತ್ತೇನೆಂದು ಹೇಳುತ್ತಿದ್ದೆಯಲ್ಲ ಸಾವಿತ್ರಿ. ನಿನ್ನ ಗರ್ಭದಲ್ಲಿಯೇ ಇಟ್ಟುಕೊಂಡು ಹೋದೆಯ ಸಾವಿತ್ರಿ. ಗೋಲ್ಡ್ರು ಮಾರಣ್ಣ ಇನ್ಸ್ಪೆಕ್ಟರ್ ಪಾತ್ರ ಮಾಡಿರ್ತಕ್ಕಂಥ ಆಯರ್ ಮಾಡಿರ್ತಾರೆ. 5 ತೊಲೆ ಬೆಳ್ಳಿ ಕಡಗ ಹೀಗೆ ಕೊಟ್ಟಿರ್ತಾರೆ. ಗುರುವಿನಿ ಚಂದ್ರಪ್ಪನವರು 5 ತೊಲೆ ಬೆಳ್ಳಿ ಕಡಗವನ್ನು ಆಯರ್ ಮಾಡಿರ್ತಾರೆ. ಅದ್ರ ಜೊತೆಗೆ 101 ರೂಪಾಯಿ ಸಹ ಕೊಟ್ಟಿರ್ತಾರೆ. ಈ ಕೀರ್ತಿ ರಾಜನನ್ನು ಎಲ್ಲಿದ್ದಾನೋ ಏನೋ, ಈ ರಾಜೇಶ್ ನಾನು ಯಾಕಾದ್ರೂ ಮದುವೆ ಆದನೋ ಏನೋ. ಇಲ್ಲಿಯವರೆಗೂ ಎಂಜಾಯ್ ಆಗಿ ಬೆಳೆದವಳು ನಾನು. ಆದ್ರೆ ಈ ರಾಜೇಶನಿಗೆ ಒಂದಿಷ್ಟು ರಸಿಕತೆ ಅನ್ನೋದೇ ಇಲ್ಲ. ಈ ಹಳ್ಳಿಯ ವಾತಾವರಣದಲ್ಲಿ ನನ್ನ ಜೀವನ ಸಾಕಾಗಿ ಹೋಗಿದೆ. ಬೇಗ ಬರ್ತೇನೆ ಅಂತ ಹೇಳಿದ ಕೀರ್ತಿರಾಜ್ ಎಲ್ಲಿದ್ದಾನೋ ಏನೋ. ಹಾಗೆ ನೆಮ್ಮದಿ ಸುಖ ಸಿಗಬೇಕಾದ್ರೆ ಅದು ಕೀರ್ತಿರಾಜನಿಂದ ಮಾತ್ರ ಸಾಧ್ಯ. ಹಲೋ ಮೋನಿಕಾ. ಹಲೋ ಕೀರ್ತಿರಾಜ್, ಹೋಗಿ ನೀವು ನನ್ನ ಜೊತೆ ಮಾತನಾಡಬೇಡಿ. ನಾನು ಬರೋದು ಸ್ವಲ್ಪ ತಡವಾಯ್ತು. ಐ ಆಮ್ ಸಾರಿ, ವೆರಿ ಸಾರಿ ಮೈ ಡಿಯರ್ಲಿಂಗ್. ಕೀರ್ತಿರಾಜ್, ದಯವಿಟ್ಟು ನನ್ನ ಜೊತೆ ಮಾತನಾಡಬೇಡಿ. ನೀವು ನನ್ನ ಮೇಲೆ ಪ್ರೀತಿ ಇದ್ದಿದ್ದೇ ಆದ್ರೆ ಇಷ್ಟು ತಡವಾಗಿ ನೀವು ಬರ್ತಿರ್ಲಿಲ್ಲ. ನನ್ನ ಅಕ್ಕನ ಸಾವಿನ ಚಿಂತೆಯಲ್ಲಿ ಎಲ್ಲರೂ ಇದ್ದಾರೆ. ಸಾವಿತ್ರಿ ಅಕ್ಕನ ತಮ್ಮ ಗರುಡ ಜೈಲಿನಲ್ಲಿದ್ದಾರೆ. ಯಾರೋ ಮಾಡಿದ ಪಾಪದ ಕೊಲೆಗೆ ಗರುಡ ಜೈಲಿಗೆ ಸೇರಿದ್ದಾರೆ. ಅವರ ಅಳಿಯ ಜೈಲಿಗೆ ಸೇರಿದ್ದಾರೆ ಅಂತ ನನ್ನ ಭಾವ ಗೋಳಾಡುತ್ತಿದ್ದಾರೆ. ನಿನಗೆ ವಿಷಯ ತಿಳಿದಿಲ್ಲ ಅಂತ ಕಾಣುತ್ತೆ. ಸಾವಿತ್ರಿ ತನ್ನ ಕಾಮದ ತೀಟೆ ತೀರಿಸಿಕೊಳ್ಳಲು ಯಾವನ ಜೊತೆ ಮಲಗಿರುವುದನ್ನು ಆ ಗರುಡ ನೋಡಿ ಕೋಪ ತಡೆಯಲಾರದೆ ತಾನೇ ಕೊಲೆ ಮಾಡಿರುವನೆಂದು ಊರಲ್ಲಿ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಅವಳು ಸುಳ್ಳಿಯಾದ್ರೆ ನಾವು ಮಾಡುತ್ತಿರುವುದು ಏನು? ನಿನ್ನನ್ನು ಕೂಡಿದ್ದೆ ಆದ್ರೆ ಈ ಸಮಾಜ ನನಗೆ ಸುಳ್ಳೆ ಪಟ್ಟ ಕಟ್ಟುವುದು. ಸಮಾಜ ಸೇವೆ ಸಮಾಜ ಸೇವೆ ಮಾಡುವ ಶತಮೂರ್ಖರೇ